ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಒಂದು ಸೆಲ್ಲಿಂಗ್ನ ನೋಡಿದ ನಂತರ ನಿಫ್ಟಿಲಿ ಒಂದು ರಿಕವರಿ ನಮ್ಗೆ ನೋಡೋದು ಸಿಕ್ಕಿದೆ. ಒಂದು 157 ಪಾಯಿಂಟ್ ಇವತ್ತು ರಿಕವರಿ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೆಕ್ಟರ್ ವೈಸ್ ನೋಡೋದಾದ್ರೆ ನಾವು ನಿಫ್ಟಿ ಮೆಟಲ್ ಆಗಿರ್ಬೋದು, ನಿಫ್ಟಿ ಆಟೋ, ನಿಫ್ಟಿ ಐಟಿ, ನಿಫ್ಟಿ ರಿಯಾಲಿಟಿ, ನಿಫ್ಟಿ ಮೀಡಿಯಾ ಈ ಸೆಕ್ಟರ್ಗಳೆಲ್ಲ ಇವತ್ತು ಒಂದು 2.5% 1% ಒಂದು ಪಾಸಿಟಿವ್ ನೋಟಲ್ಲಿ ಕ್ಲೋಸ್ ಮಾಡಿದೆ. ಸೊ ನಾವು ಇಲ್ಲಿ ನೋಡೋದಾದ್ರೆ ನಿಫ್ಟಿ ಆಟೋದಲ್ಲಿ ಇವತ್ತು ಏನೊಂದು 2.5% ಒಂದು ಆಪ್ಷನ್ ನಮ್ಗೆ ನೋಡೋದು ಸಿಕ್ತು. ಸೊ ಅದರಲ್ಲಿ ನಮಗೆ ಹೀರೋ ಮೋಟರ್ಸ್ ಕಾಪ್ ಇವತ್ತು ಒಂದು 5.18% ಒಂದು ಅಪ್ ನೋಡೋದು ಸಿಕ್ಕಿದೆ. ಸೊ ಟಾಟಾ ಸ್ಟೀಲ್ ಆಗಿ ಅದಾನಿ ಪೋರ್ಟ್ಸ್, BEL, JSW ಸ್ಟೀಲ್ಸ್, ಸೊ ಆಲ್ಮೋಸ್ಟ್ ನೋಡ್ಬೋದು ಎಲ್ಲ 2%ಗಿಂತ ಒಂದು ಮೇಲೆ ಒಂದು ಪಾಸಿಟಿವ್ ನೋಟಲ್ಲಿ ಕ್ಲೋಸ್ ಆಗಿದೆ. ಸೊ ನಾವು ಟಾಪ್ ಲೂಸರ್ನ ನೋಡೋದಾದ್ರೆ ಟಾಪ್ ಲೂಸರಲ್ಲಿ ಪವರ್ ಗ್ರಿಡ್, HDFC ಬ್ಯಾಂಕ್, ONGC, ಅಪೋಲೋ ಹಾಸ್ಪಿಟಲ್, ICICI ಬ್ಯಾಂಕ್. ಸೊ ಇವತ್ತು ಎಲ್ಲ ಒಂದು ಸೆಕ್ಟರ್ ಒಂದು ಪಾಸಿಟಿವ್ ನೋಟಲ್ಲಿ ಕ್ಲೋಸ್ ಆಗಿದೆ. ಹಾಗಾಗಿ ಒಂದು ನಮ್ಗೆ ಅಂತ ಒಂದು ಡೌನ್ ಸೈಡ್ ಯಾವುದೇ ಒಂದು ಸ್ಟಾಕಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟಿಗೆ ಹೋಗಿ ನಿಫ್ಟಿಯ ಚಾರ್ಟಲ್ಲಿ ಡಿಸ್ಕಸ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ನಾನು ಹಾಕೊಂಡಿರುವಂಥದ್ದು 15 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಇವತ್ತು ನಾವು ನೋಡೋದಾದ್ರೆ ನಿಫ್ಟಿ ಏನು ಒಂದು ಸ್ವಲ್ಪ ಗ್ಯಾಪ್ ಅಪ್ ನಮಗೆ ನೋಡೋದಕ್ಕೆ ಸಿಕ್ತು. ಅದಾದಮೇಲೆ ಒಂದು ಸೆಲ್ಲಿಂಗ್ ಬಂತು. ಅದಾದ ನಂತರ ಮತ್ತೆ ಒಂದು ಸ್ಲೋ ಆಗಿ ರಿಕವರಿ ಕಡೆ ಹೋಯಿತು. ಒಂದು 150 ಪಾಯಿಂಟ್ಸ್ ಅಂತ ನಮಗೆ ಅಪ್ ಸೈಡ್ ನೋಡೋದಕ್ಕೆ ಸಿಕ್ತು. ಸೊ ಇಲ್ಲಿ ನಾವು ಟ್ರೆಂಡ್ ಅಂತ ನೋಡಿದ್ರೆ ಅಂತ ಒಂದು ಟ್ರೆಂಡ್ ನಮಗೆ ನೋಡೋದು ಸಿಗಲಿಲ್ಲ. ಸ್ವಲ್ಪ ಸೈಡ್ ವೆಸ್ಟ್ ಅಪ್ ಟ್ರೆಂಡ್ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಟ್ರೆಂಡ್, ಈ ಥರದ ಒಂದು ಟ್ರೆಂಡ್ ನಮಗೆ ನೋಡೋದು ಸಿಗುತ್ತೆ. ಬಟ್ ಈ ಥರದ ಟ್ರೆಂಡ್ ಏನಿದೆ ಇದು ಸೈಡ್ ವೆಸ್ಟ್ ಅಪ್ ಟ್ರೆಂಡ್ ಅಂತ ಕರಿತೀವಿ. ಅಂದರೆ ಒಂದು ಸೈಡ್ ವೇಸ್ ಆಗುತ್ತೆ, ಸ್ಲೋ ಅಪ್ ಸೈಡ್ ಹೋಗುತ್ತೆ, ಮತ್ತೆ ಸೈಡ್ ವೇಸ್ ಆಗುತ್ತೆ, ಒಂದು ಅಪ್ ಸೈಡ್ ಹೋಗುತ್ತೆ. ಸೊ ಆ ಥರದ ಒಂದು ನಮಗೆ ಒಂದು ಮೂಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇಲ್ಲಿಂದ ನಾವು ಮೇಲ್ಗಡೆ ನಾವು ಅಬ್ಸರ್ವ್ ಮಾಡಿದ್ರೆ ನಮಗೆ ಇಲ್ಲಿ ರೆಸಿಸ್ಟೆನ್ಸ್ ಕಾಣ್ತಾ ಇರೋದು 750ರಿಂದ 780 ಈ ಒಂದು ಝೋನ್ ಏನಿದೆ. ಈ ಒಂದು ಝೋನಲ್ಲಿ ನಮಗೆ ಅಂದರೆ 24,750ರಿಂದ 24,780. ಸೊ ಈ ಒಂದು ಝೋನು ಒಂದು ರೆಸಿಸ್ಟೆನ್ಸ್ ಕೆಲಸ ಮಾಡುತ್ತೆ. ಯಾಕಂದರೆ ಪ್ರೀವಿಯಸ್ ಈ ಒಂದು ಝೋನಿಂದ ಒಂದು ನಮಗೆ ರಿವರ್ಸ್ ಸಿಕ್ಕಿತ್ತು. ಸೊ ಹಾಗಾಗಿ ಈ ಒಂದು ಝೋನ್ನ ನಮಗೆ ಕ್ರಾಸ್ ಆಯಿತು ಅಂದ್ರೆ ನಮಗೆ 24,900 ಸಹಿತ ಲೆವೆಲ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ 24,850 ಲೆವೆಲ್ ಏನಿದೆ ಈ ಒಂದು ಲೆವೆಲ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ನಾವು ಡೌನ್ ಸೈಡ್ ನೋಡೋದಾದ್ರೆ 24,600 ಇವತ್ತು ನೋಡ್ತಾ ಇರ್ಬೋದು. ಈ ಒಂದು ಲೆವೆಲಿಂದ ಸುಮಾರು ಹಾಲ್ಟ್ ಮಾಡಿ ಇಲ್ಲಿಂದ ಸ್ಲೋ ಆಗಿ ಮೇಲೆ ಹೋಗಿರೋಂಥದ್ದು. ಸೊ ಹಾಗಾಗಿ 24,600 ಸ್ಟಿಲ್ ಒಂದು ಗುಡ್ ಸಪೋರ್ಟ್ ಇದೆ. ಹಾಗೆಯೇ ಇಲ್ಲಿ ಕೆಳಗಡೆ ಬಂದರೆ ಪ್ರೀವಿಯಸ್ ಏನು ನಮಗೆ ಈ ಒಂದು ಲೋ ಇಂದ ಏನು ಮತ್ತೆ ಇವತ್ತು ಗ್ಯಾಪ್ ಅಪ್ ಮಾಡೋದು ಸಿಕ್ತು. ಈ ಒಂದು ಪಾಯಿಂಟ್ ಅಂದರೆ 24,550 ಸಹಿತ ನಮಗೆ ಒಂದು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. 24,500 ಲೆವೆಲ್ ಕೆಳಗೆ ಬರ್ತಿದ್ದಾಗೇ ಏನಾಗುತ್ತೆ, ಒಂದು ಲಾಂಗ್ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡ್ತಾ ಬರ್ತಾರೆ. ಯಾಕಂದರೆ 24,500 ಕೆಳಗೆ ಒಂದು ನೆಗೆಟಿವ್ ಸೆಂಟಿಮೆಂಟ್ ಕಾಣುತ್ತೆ. ಸೊ ಇಲ್ಲಿಂದ ಒಂದು ಮಾರ್ಕೆಟ್ ಮೇಲೆ ಹೋದರೆ ಮಾತ್ರ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ನಾವು ನೋಡ್ಬೋದು. 24,500 ಕೆಳಗೆ ಬಂತು ಅಂದರೆ ಲಾಂಗ್ ಪೊಸಿಷನ್ಸ್ ಏನಿರುತ್ತೆ ಅದು ಅನ್ವೈಂಡಿಂಗ್ ಆಗ್ತಾ ಬಂತು ಅಂದರೆ ನಮಗೆ ಇನ್ನೂ ಸ್ವಲ್ಪ ಸೆಲ್ಲಿಂಗ್ ನಮಗೆ ನಿಫ್ಟಿ ನೋಡೋದು ಸಿಗ್ಬೋದು. ಸೊ ಹಾಗಾಗಿ ಸ್ಟಿಲ್ ಅಂಥ ಒಂದು ನೆಗೆಟಿವ್ ಏನು ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ 24,600 24,550 ಈ ಒಂದು ರೇಂಜಿಂದ ಮತ್ತೆ ನಮಗೆ ಬೌನ್ಸ್ ನೋಡೋದು ಸಿಕ್ಕರೆ ಒಳ್ಳೆಯದು. 24,500ರಿಂದ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆದರೆ ನಮಗೆ ಒಂದು ನೆಗೆಟಿವ್ ಸೆಂಟಿಮೆಂಟ್ ಕಾಣುತ್ತೆ. ಹೋಪ್ ನಿಮಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೀವೇನಾದ್ರು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋನ ಹೋಗಿ ನೋಡಿ ಚೆಕ್ ಮಾಡಿ. ನಿಮಗೆ ಈ ಒಂದು ವಿಡಿಯೋ ತುಂಬ ನೀಟಾಗಿ ಅರ್ಥ ಆಗುತ್ತೆ. ಹಾಗೆ ನೀವು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.